ವಾಣಿಜ್ಯ ಬಳಕೆಗೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಏಕಾಏಕಿಯಾಗಿ ಬರೋಬ್ಬರಿ 993 ಹೆಚ್ಚಳವಾಗಿದೆ. ಇದರಿಂದ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಉದ್ಯಮಿಗಳಿಗೆ ದೊಡ್ಡ ಆರ್ಥಿಕ ಹೊರೆಯಾಗಲಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಹೆಚ್ಚಳದಿಂದ ಹೊರಗಿನ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಭೀತಿ ಎದುರಾಗಿದೆ. ಎಲ್ಪಿಜಿ ದರ ಏರಿಕೆ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯೆ ನೀಡಿದ ಹೋಟೆಲ್ ಮಾಲೀಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ಗ್ಯಾಸ್ ಸಿಲಿಂಡರ್ ಕೊರತೆ ಹಾಗೂ ದರ ಏರಿಕೆಯಿಂದ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಮಾಲೀಕರು ಭಾರಿ ದೊಡ್ಡ ಕಷ್ಟಗಳು ಸಿಲುಕಿದ್ದಾರೆ. ಕೆಲವರು ಬೆಳಿಗ್ಗೆ ಹೋಟೆಲ್ ತೆರೆದು ಮಧ್ಯಾಹ್ನದ ಬಳಿಕ ಬಂದ್ ಮಾಡುವ ಸ್ಥಿತಿಗೆ ತಲುಪಿದ್ದಾರೆ. ಇನ್ನು ಕೆಲವು ಮಂದಿ ಕೆಲವೊಂದು ಐಟಂಗಳನ್ನು ಮಾಡಿಕೊಂಡು ದಿನ ಕಳೆಯುತ್ತಿದ್ದಾರೆ. ಇರಾನ್ ಅಮೆರಿಕ ಯುದ್ಧ ಅಂತ್ಯಗೊಂಡರೂ ಗ್ಯಾಸ್ನ ಸಮಸ್ಯೆ ಮಾತ್ರ ಪರಿಹಾರಗೊಂಡಿಲ್ಲ. ಇದು ಯಾಕೆ ಆಗುತ್ತಿಲ್ಲ ಎಂಬುದೇ ತಿಳಿಯುತ್ತಿಲ್ಲ ಎಂದಿದ್ದಾರೆ. 91 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಅಂತಂತ ಗೊತ್ತಿಲ್ಲ. ಒಂದೊಂದು ಗ್ಯಾಸ್ ಕೊಟ್ಟುಕೊಂಡು ಕೆಲವು ಕಡೆಯಲ್ಲಿ ಕೆಲವು ಐಟಮ್ಗಳೇ ಇಲ್ಲ. ಎಣ್ಣೆಯಲ್ಲಿ ಮಾಡುವಂಥ ಯಾವ ಐಟಮ್ ಇಲ್ಲ. ಇಡ್ಲಿಯಲ್ಲಿ ಸ್ವಲ್ಪ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೋಟೆಲ್ಗಳು ಭಾರಿ ದೊಡ್ಡ ಸಂಕಷ್ಟದಲ್ಲಿದ್ದಾರೆ. ಬೆಳಿಗ್ಗೆ ಮಾಡಿಕೊಂಡು ಮಧ್ಯಾಹ್ನ ಬಂದ್ ಮಾಡಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಬೆಳಿಗ್ಗೆ ಒಂದು ಐಟಮ್ ಮಾಡಿದರೆ ಮಧ್ಯಾಹ್ನ ಒಂದು ಐಟಮ್ ಮಾಡಿ ಅಷ್ಟಕ್ಕೆ ದಿನ ತೆಗಿತಾ ಇದ್ದಾರೆ. ಅದು ಯಾವ ರೀತಿ ಸರಿ ಆಗ್ತದೆ, ಯಾವಾಗ ಸರಿ ಆಗ್ತದೆ, ಯಾವಾಗ ಇದರ ಬಗ್ಗೆ ಯಾರು ಚಿಂತನೆಯನ್ನು ಯಾರು ಸರಿ ಗೊತ್ತಿಲ್ಲ. ಇವತ್ತು ಸರಿ ಆಯ್ತದೆ, ನಾಳೆ ಸರಿ ಆಗುತ್ತೆ, ಯುದ್ಧ ಗುಮ್ಮುತ್ತೆ. ಈಗ ಸ್ಥಗಿತವಾದರೂ ಕೂಡ ಗ್ಯಾಸಿನ ಸಮಸ್ಯೆ ಇನ್ನೂ ಪರಿಹಾರ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಇವತ್ತಿನ ಬೆಳಗಿನ ಪರಿಸ್ಥಿತಿ ನೋಡುವಾಗ ಇಟ್ಟು ಒಂದೇ ಸಾಮಾನ್ಯ 991 ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಹೇಳುವಾಗ ಒಂದು ಆಘಾತಕ್ಕೆ ಕೆಳಗೆ ಬಿದ್ದಾಗ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ದಿನ ಈ ರೀತಿ ಜಾಸ್ತಿ ಮಾಡಿದರೆ ನಾವು ಗ್ರಾಹಕರ ಮೇಲೆ ಎಷ್ಟು ಹೇಗೆ ಏರಿಸುವುದು, ಅವರಿಗೆ ಹೇಗೆ ಕೊಡುವುದು ಅಂತ ಚಿಂತನೆಯಲ್ಲಿ ಇದ್ದೇವೆ. ಅದಕ್ಕೆ ಲಭ್ಯತೆ ಹೇಗಿದೆ ಸರ್? ಲಭ್ಯತೆ ಸಿಗ್ತದೆ ಈಗ? ಲಭ್ಯತೆ ಇಲ್ಲ. ಒಂದು ದಿವಸ ಕೊಟ್ಟರೆ 2 ದಿವಸ ಬಿಟ್ಟು ನೋಡುವ, ಬಂದರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಕೂಡ ಆ ಥರ ಡಿಮ್ಯಾಂಡ್ ಇದೆ. ಯಾಕಂತ ಹೇಳಿದ್ರೆ ಒಂದು ಗ್ಯಾಸ್ ಅಂತ ಹೇಳಿದ್ರೆ ಎಲ್ಲ ಕಡೆ ನಮಗೆ ಬೇಕು ಮತ್ತು ಅದರ ನಂತರ ಗೊತ್ತಿದೆ ಮುಂದಿನ ಕಡೆಯಲ್ಲಿ ಹೆಚ್ಚಿಗೆ ಬೇಕಾದರೆ ಅವರೇ ಆ ರೇಟು ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಜಾಸ್ತಿಯಲ್ಲಿ ಮಾಡುವವರು ಇದ್ದಾರೆ.